ಅಷ್ಟರಲ್ಲಿ ಆ ಮೃಗವು ನದಿಯನ್ನು ದಾಟಿ ಬಂದು ಆಶ್ರಮದ ತೀರಾ ಸಮೀಪದಲ್ಲಿ ಸಂಚರಿಸುತ್ತಿತ್ತು. ಶ್ರೀರಾಮನು ಅದನ್ನು ನೋಡಿ, ಇದಕ್ಕೂ ಹಿಡಿಸಿಕೊಳ್ಳಬೇಕೆಂದು ಆಸೆ ಇದೆಯೇ ಎಂದು ಹೇಳಿಕೊಳ್ಳುತ್ತಾ ಅದನ್ನು ಹಿಡಿದುಕೊಳ್ಳಲು ಕೈ ನೀಡಿದನು. ಮೃಗವು ಒಮ್ಮೆಲೆ ಹೌಹಾರಿ ನೆಗೆದು ಅತ್ತಿತ್ತ ಓಡತೊಡಗಿತು. ಶ್ರೀರಾಮನು ಮೆಲ್ಲನೆ ಸಾರಿ ಅದು ದಿಗಿಲುಗೊಳ್ಳದಂತೆ ಎಚ್ಚರವಹಿಸಿಕೊಂಡೇ ಮುಂಬರಿದನು. ಅದು ತನ್ನನ್ನು ಮೆಲ್ಲನೆ ಹಿಂಬಾಲಿಸುತ್ತಿರುವ ಶ್ರೀರಾಮನ ಗತಿಯನ್ನನುಸರಿಸಿ ಅವನ ಕೈಗೆ ಸಿಕ್ಕಿಯೂ ಸಿಕ್ಕದಂತೆ ನೆಗೆದು ಕುಪ್ಪಳಿಸತೊಡಗಿತು. ಶ್ರೀರಾಮನು ನಿಂತು ನೋಡಿದರೆ ಅದೂ ನಿಂತು ಅವನನ್ನೇ ನೋಡುತ್ತಿದ್ದಿತು. ಹಿಡಿಯಲು ಪ್ರಯತ್ನಿಸಿದರೆ ನೆಗೆದು ಓಡುತ್ತಿತ್ತು. ಅಡಿಗಡಿಗೆ ಹೀಗೆ ಪದರೆಡೆಗಳಲ್ಲಿ ಮರೆಯಾಗಿಯೂ ಮತ್ತೆ ಅದನ್ನುಳಿದು ಹಾರಿ ಬಯಲಾಗಿಯೂ ಶ್ರೀರಾಮನನ್ನೇ ಅದು ಮುಂದೆ ಸೆಳೆಯುತ್ತಿದ್ದಂತೆ ವರ್ತಿಸುತ್ತಿತ್ತು. ಕಂಡು ಕಾಣಿಸದಂತೆ ಸಿಕ್ಕಿಯೂ ಸಿಕ್ಕದಂತೆ ನಲಿದೋಡಿ ತನ್ನನ್ನೇ ಓಡಿಸತಕ್ಕ ಮೃಗವನ್ನು ಹೇಗಿದ್ದರೂ ಹಿಡಿಯಬೇಕೆಂದು ಶ್ರೀರಾಮನು ಅಂತೆಯೇ ಅದನ್ನು ಬೆಂಬತ್ತಿದನು. ಅದು ತಪ್ಪಿಸಿಕೊಳ್ಳುತ್ತಲೇ ಓಡುತ್ತಿದ್ದಿತು. ತನ್ನ ಪತ್ನಿಯ ಅಭಿಷ್ಟವನ್ನು ಪೂರೈಸಿಕೊಡಲು ಅದನ್ನು ಹಿಡಿದೇ ತೀರಬೇಕೆಂದು ಶ್ರೀರಾಮನು ಸರ್ವ ಪ್ರಯತ್ನವನ್ನೂ ಮಾಡತೊಡಗಿದನು. ಹುಲ್ಲೆಯು ಬೆಟ್ಟವನ್ನೇರಿತು, ತಪ್ಪಲಲ್ಲಿ ಇಳಿಯಿತು, ಕಾಡೆಲ್ಲ ಸುತ್ತಿತು. ಹಾಗೆಯೇ ಶ್ರೀರಾಮನನ್ನು ಬಹುವಿಧವಾಗಿ ಸುತ್ತಿಸಿತು. ಹೊತ್ತು ಏರುತ್ತಾ ಹೋಗಿ ಮತ್ತೆ ಇಳಿಯತೊಡಗಿತು. ಮೃಗವು ಕಾಣುತ್ತಿತ್ತೇ ಹೊರತು ಹಿಡಿಯಲು ಸಿಕ್ಕಲಿಲ್ಲ. ಅಂತೆಯೇ ಅಸ್ತಮನವೂ ಸಮೀಪಿಸಿತು. ಆದರೂ ಮೃಗವೂ ಸಿಗಲಿಲ್ಲ. ಪ್ರಾಪ್ತವಲ್ಲದ ಬಯಕೆಯ ಬೆನ್ನು ಹತ್ತಿದರೆ ಇಷ್ಟೇ ಅಲ್ಲದೆ ಮತ್ತೇನು ಎಂದೆಣಿಸಿಕೊಂಡು ಶ್ರೀರಾಮನಿಗೊಮ್ಮೆ ನಗು ಬಂತು. ಆದರೆ ಜಿಂಕೆ ಇದು ಯಾಕಾಗಿ ಹೀಗೆ ಮಾಡುತ್ತಿದೆ ಎಂದು ಮರುಕ್ಷಣದಲ್ಲಿಯೇ ಸಂದೇಹವು ಅಂಕುರಿಸಿತು. ಇದರಲ್ಲೇನೋ ರಹಸ್ಯವು ಅಡಕವಾಗಿರಬೇಕೆಂದು ಅವನು ಮನಗಂಡನು. ಸಲ್ಲದ ಪ್ರಲೋಭನವನ್ನೇ ನಿಗ್ರಹಿಸಿದಂತೆ ಇದನ್ನು ಮರ್ದಿಸುವುದೇ ಯುಕ್ತವೆಂದು ಅವನಿಗೆ ತೋರಿತು. ದುಷ್ಟ ರಾಕ್ಷಸರದೇ ಏನಾದರೂ ಮಾಟವಾಗಿದ್ದರೆ ಖಂಡಿತವಾಗಿಯೂ ತಾನದನ್ನು ನಿರ್ಮೂಲಿಸಬೇಕಾಗುವುದು ಎಂದು ನಿರ್ಧರಿಸಿಕೊಂಡ. ಶ್ರೀರಾಮನು ಹರಿತವಾದ ಬಾಣವೊಂದನ್ನು ತೆಗೆದು ಹೆದೆಯೇರಿಸಿ ನೆಗೆದು ಓಡುತ್ತಿದ್ದ ಜಿಂಕೆಗೆ ಗುರಿಯಿಟ್ಟು ತಾನು ಅದರ ಹಿಂದೆಯೇ ಓಡುತ್ತಾ ಪ್ರಯೋಗಿಸಿಬಿಟ್ಟನು. ಶ್ರೀರಾಮನ ಬಾಣದ ಗುರಿಯು ಎಂದೂ ಬಂಜೆಯಾಗಲಾರದು. ಅಂತೆಯೇ ಇವನ ಸಂದೇಹವು ಅವನೆಣಿಸಿದ್ದಂತೆಯೇ ಬಯಲಾಯಿತು. ಬಾಣವು ಮೃಗದ ಮೈಯಲ್ಲಿ ನೆಟ್ಟು ಹೋದಾಕ್ಷಣವೇ ಅದು ಆ ಮೃಗವು ದೈತ್ಯ ಸ್ವರೂಪದ ನೈಜತೆಯನ್ನೇ ಕಾಣಿಸಿಕೊಟ್ಟಿತು. ರಕ್ಕಸನಾಗಿಯೇ ಆ ಬಾಣ ಹತೆಯಿಂದ ಬಿದ್ದುರುಳಿದುದು. ಹಾ ಸೀತಾ, ಹಾ ಲಕ್ಷ್ಮಣ ಎಂದು ಉದ್ಗಾರವನ್ನೆತ್ತಿಯೇ ಸತ್ತು ಬಿಟ್ಟಿತು. ಚಕಿತನಾದ ಶ್ರೀರಾಮನು ತತ್ಕ್ಷಣವೇ ಬಿದ್ದಿದ್ದ ಆ ದೈತ್ಯ ದೇಹವನ್ನು ಪರೀಕ್ಷಿಸಿದನು. ಮೃಗದ ರೂಪದಿಂದ ಬಂದು ತನ್ನನ್ನು ತೀರಾ ಬಳಲಿಸಿ ಕೊನೆಗೂ ತನ್ನ ಬಾಣಹತಿಯಿಂದ ಬಿದ್ದು ಸತ್ತಿದ್ದ ಆ ರಕ್ಕಸನು ಪೂರ್ವ ಪರಿಚಿತನಾಗಿದ್ದ ಮಾರೀಚನೇ ಎಂದು ತಿಳಿದು ಬಂದಾಗ ಶ್ರೀರಾಮನಿಗೆ ಅತ್ಯಾಶ್ಚರ್ಯವೇ ಉಂಟಾಯಿತು. ಮುಖ್ಯವಾಗಿ ಮಾರೀಚನು ತನ್ನ ಉತ್ಕ್ರಮಣಾವಸ್ಥೆಯಲ್ಲಿ ಎತ್ತಿದ್ದ ಉದ್ಗಾರವು ಯಾವ ಉದ್ದೇಶಕ್ಕಾಗಿ ಎಂಬುದು ಸಮಸ್ಯೆಯೇ ಆಯಿತು. ಮಾಯಾವಿಯಾದ ಈತನು ಮೃಗದ ರೂಪವನ್ನು ಧರಿಸಿ ಬಂದಿದ್ದುದರಿಂದ ಇದು ಯಾವುದೋ ಮೋಸದ ಹಿನ್ನೆಲೆ ಇರಬೇಕೆಂದು ಶ್ರೀರಾಮನು ತರ್ಕಿಸಿದನು. ಅಂತೆಯೇ ತಾನು ಕೂಡಲೇ ಆಶ್ರಮವನ್ನು ಸೇರಬೇಕೆಂದು ಕಂಡಿತು. ಆದರೆ ತನ್ನ ಸೀತೆಗಾಗಿ ಮೃಗವನ್ನು ಹಿಡಿದು ತರುತ್ತೇನೆಂದು ಹೊರಟು ಬಂದಿರುವ ತಾನು ಅವಳನ್ನು ಹಾಗೆ ನಂಬಿಸಿ ಈಗ ಬರಿಗೈಯಲ್ಲಿ ಹೋದರೆ ಹೇಗೆ ಎಂದು ಕೂಡ ಅವನ ಜತೆಯಲ್ಲಿಯೇ ಕಾಣತೊಡಗಿತು. ರಕ್ಕಸರ ಮೋಸವೇನಾದರೂ ನಡೆದು ಹೋದರೆ ಸೀತೆಯ ಗತಿಯೇನು? ಸಮರ್ಥನಾದ ಲಕ್ಷ್ಮಣನ ರಕ್ಷಣೆ ಇರುವಲ್ಲಿ ಯಾವ ಮೋಸವೂ ತಾನೇ ನಡೆಯಬಲ್ಲದು. ಅವನು ಯಾವ ರಕ್ಕಸನಿಗೂ ಮಣಿಯತಕ್ಕವನಲ್ಲ. ಆದುದರಿಂದ ನಂಬಿರುವ ಸೀತೆಗೆ ಒಪ್ಪಿಸಿಕೊಡಲು ಅವಳಿಷ್ಟದ ಮೃಗವಲ್ಲದಿದ್ದರೂ ಸ್ವಬಗನ್ನೇ ಬೀರುವ ಹುಲ್ಲೆಮರಿಯೊಂದನ್ನು ಹಿಡಿದುಕೊಂಡೇ ಹೋಗುವುದು ಯುಕ್ತವೆಂದು ಶ್ರೀರಾಮನು ನಿರ್ಧರಿಸಿಕೊಂಡು ಬೇರೊಂದು ಜಿಂಕೆ ಮರಿಗಾಗಿ ಅತ್ತಿತ್ತ ಅರಸತೊಡಗಿದನು. ಅದಕ್ಕಾಗಿ ಅಲ್ಲಲ್ಲಿ ಸುತ್ತಾಡತೊಡಗಿದನು. ತನ್ನ ಪತಿಯು ಇನ್ನೊಂದು ಕ್ಷಣದಲ್ಲಿ ಮೃಗವನ್ನು ಹಿಡಿದು ತರಬಹುದು. ಮೃದುವಾದ ಅದರ ಮೈಯನ್ನು ತಾನು ಸವರಿ ಬಗೆಬಗೆಯ ವರ್ಣರಂಜಿತವಾದ ಅದನ್ನು ಕಣ್ಣಿಟ್ಟು ನೋಡಿ ಮುಂಡಾಡಿ ನಕ್ಕು ನಲಿಸುತ್ತಾ ಆನಂದವನ್ನು ಪಡೆಯಬಹುದು. ನಿತ್ಯವೂ ಅದನ್ನು ಮನದಣಿಯೇ ಮುದ್ದಾಡಿ ವನವಾಸವನ್ನು ಬಹುಶೀಘ್ರವಾಗಿ ಕಳೆದು ಮುಂದೆ ಅಯೋಧ್ಯೆಗೆ ಹೋಗುವಾಗಲೂ ಅದನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಹೋಗಬಹುದು. ಅತ್ತೆ ತಂಗಿಯರಿಗೆ ವನವಾಸದ ಹೊಸಗೆ ಎಂದು ಅದನ್ನು ತೋರಿಸಿ
ಮತ್ತಷ್ಟು ಸಂತಸ ತಳೆಯಬಹುದು ಎಂದು ಮುಂತಾಗಿ ಸೀತೆಯು ಆಲೋಚಿಸುತ್ತಾ ಶ್ರೀರಾಮನ ಬರುವಿಕೆಯನ್ನೇ ಎದುರು ನೋಡುತ್ತಿದ್ದಳು. ಎಲ್ಲವನ್ನೂ ಮರೆತು ಮರಗದ ಮೇಲೆಯೇ ನೆಟ್ಟು ಹೋಗಿದ್ದ ಆಕೆಯ ಮನಸ್ಸು ಅದನ್ನಲ್ಲದೆ ಬೇರೆ ಏನನ್ನೂ ಎಣಿಸದಾಯಿತು. ಒಮ್ಮೊಮ್ಮೆ ಮರದೆಲೆಗಳ ಮರ್ಮರವನ್ನಾಲಿಸಿ ಶ್ರೀರಾಮನು ಬಂದೇ ಬಿಟ್ಟನೆಂದು ಭ್ರಮಿಸಿ ಎದ್ದು ಹೋಗಿ ನೋಡಿಯೂ ಬರುತ್ತಿದ್ದಳು. ಒಮ್ಮೊಮ್ಮೆ ಇನ್ನೂ ಯಾಕೆ ಬರಲಿಲ್ಲ, ಏನಾಗಿರಬಹುದು ಎಂದೆಲ್ಲ ಎಣಿಸಿ ನಿಟ್ಟುಸಿರು ಬಿಡುತ್ತಿದ್ದಳು. ಸೀತಾದೇವಿಗೆ ಮನದ ಉದ್ವೇಗವು ಮೀರಿದಂತೆಲ್ಲ ಕುಳಿತಿರಲು ಆಗದೆ, ತಿರುಗಾಡಲು ಆಗದೆ ಏನೇನೋ ಆಗತೊಡಗಿತು. ಅಂತೆಯೇ ಅಸ್ತಮನವೂ ಸಮೀಪಿಸಿತು. ಇನ್ನೂ ಬರಲಿಲ್ಲವಲ್ಲ, ಅಯ್ಯೋ ಬೇಗನೆ ಬರಬಾರದಿತ್ತೇ ಎಂದೆನಿಸುವ ಹೊತ್ತಿಗೆ ಎಲ್ಲಾದರೂ ಬಂದು ನಾನು ಹಾತರೆಯುವಂತೆ ವಿನೋದಕ್ಕಾಗಿ ಬೇಕೆಂತಲೇ ಮರೆಯಲಿ ನಿಂತಿರಬಹುದೇ ಎಂದು ಕಾಣಿಸತೊಡಗಿ ಸೀತೆಯು ಅದನ್ನು ಪರೀಕ್ಷಿಸಿ ಬಿಡೋಣವೆಂದು ಒಮ್ಮೆ ಪರ್ಣಕುಟೀರದ ಸುತ್ತಲೂ ತಿರುಗಿ ಕಿವಿಗೊಟ್ಟಾಲಿಸಿ ತಿರುಗತೊಡಗಿದಳು. ವಿ ಎನ್ ಭಾಗವತ್, ಬರಬಳ್ಳಿ.